ಲೇಸರ್ ಲೈಟ್ ಫೇಸ್ ಮಾಸ್ಕ್ ಈ ನಡುವೆ ಸಿಂಪಲ್ ಫೇಶಿಯಲ್ ಪ್ರೊಸೀಜರ್ನಲ್ಲೂ ಕೂಡ ಈ ಲೇಸರ್ ಲೈಟ್ ಫೇಸ್ ಮಾಸ್ಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಎಫೆಕ್ಟಿವ್ ಆಗಿರೋ ರಿಸಲ್ಟ್ ಅನ್ನು ಕೂಡ ಕೊಡುತ್ತೆ. ಇದರಲ್ಲಿ 2 ಟೈಪ್ ಬರುತ್ತೆ ಲೇಸರ್. ಒಂದು ಬಂದ್ಬಿಟ್ಟು ಇಂಡಿವಿಜುವಲ್ ಇರುತ್ತೆ, ಅಂದ್ರೆ ಸಿಂಗಲ್ ಕಲರ್ ಅಲ್ಲಿ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಮಲ್ಟಿ ಕಲರ್ ಅಲ್ಲಿ ಇರುತ್ತೆ ಮಾಸ್ಕ್. ಸೊ ಮಲ್ಟಿ ಕಲರ್ ಅಲ್ಲಿ ಇದ್ದಾದ್ರೂ ಸರಿ ಅಥವಾ ಸಿಂಗಲ್ ಕಲರ್ ಅಲ್ಲಿ ಇದ್ದಾದ್ರೂ ಸರಿ, ಅದರದೇ ಆಗಿರುವಂತ ವೇವ್ ಲೆಂತ್ ಜೊತೆಗೆ ಅದು ಟಾರ್ಗೆಟ್ ಮಾಡೋ ಕನ್ಸನ್ನು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ನಾಲೆಜ್ ಬೀಯಿಂಗ್ ಅ ಟೆಕ್ನಿಷಿಯನ್ ನಮಗೆ ಕಂಪ್ಲೀಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಾವು ರೆಡ್ ಲೈಟ್ ಅನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಏನ್ ಪರ್ಪಸ್ಗೆ ಯೂಸ್ ಮಾಡ್ತಿದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಕೊಲಾಜಿನ್ ಬೂಸ್ಟ್ ಮಾಡೋಕ್ಕೆ, ಹಾಗೇನೆ ಫೈನ್ ಲೈನ್ ರೆಡ್ಯೂಸ್ ಮಾಡೋಕ್ಕೆ, ರಿಂಕಲ್ಸ್ ನ ರೆಡ್ಯೂಸ್ ಮಾಡೋಕ್ಕೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡೋದಕ್ಕೆ ನಾವು ರೆಡ್ ಲೈಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಈ ಬ್ಲೂ ಲೈಟ್ ಅನ್ನ ಆಯಿಲ್ ರಿಡಕ್ಷನ್ಗೆ, ಹಾಗೆ ಬ್ಯಾಕ್ಟೀರಿಯಾ ರಿಮೂವ್ ಮಾಡೋಕ್ಕೆ, ಜೊತೆಗೆ ಆಕ್ಟಿವ್ ಆಕ್ನೆನ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದ್ರ ವೇವ್ ಲೆಂತ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೀಗೆ ಬೇರೆ ಬೇರೆ ಕಲರ್ ಯಾವುದೇ ಲೈಟ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಅದರದೇ ಆಗಿರುವಂತ ವೇವ್ ಲೆಂತ್ ಜೊತೆಗೆ ಅದು ಟಾರ್ಗೆಟ್ ಮಾಡೋ ಕನ್ಸನ್ನು ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನ ಫಸ್ಟ್ ಮೇಕ್ ಶ್ಯೂರ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಆಕ್ಚುಯಲ್ ಪ್ರೊಸೀಜರ್.